ಸರ್, ಈಗ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಆರೋಗ್ಯ ಕ್ಷೇತ್ರ ಆಗಿರ್ಬೋದು, ಮೂಲಭೂತವಾಗಿ ಸುಧಾರಣೆ ಆಗಬೇಕು. ಇದು ಎಲ್ರಿಗೂ ಬೇಕಾಗಿರೋದು. ಆದರೆ ಇಂಥ ಸಂದರ್ಭದಲ್ಲಿ ಈ ರೀತಿಯ ಪ್ರಕರಣಗಳು ಅಂದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದು ಸಂದರ್ಭಗಳು, ಇಂಥ ಒಂದು ಹಿನ್ನಡೆ, ಹಿಮ್ಮುಖ ಚಲನೆಗಳು ಸರ್ ಅಭಿವೃದ್ಧಿಗೆ. ಖಂಡಿತ ನೋಡಿ, ಯಾವಾಗಲೂ ರಾಜಕಾರಣ ಆರೋಗ್ಯ, ಶಿಕ್ಷಣ ಮತ್ತು ಗೃಹ ರಕ್ಷಣೆ, ನಾವೇನು ಪೊಲೀಸ್ ಇಲಾಖೆ ಅಂತ ಹೇಳ್ತೀವಿ, ಇದನ್ನು ಹೊರತುಪಡಿಸಿ ಇರಬೇಕು. ಅವ್ರನ್ನ ಮುಕ್ತವಾಗಿ ನಾವು ಆಡಳಿತ ಮಾಡಲಿಕ್ಕೆ ಬಿಡಬೇಕು. ಆವಾಗ ಜನರಿಗೆ ಪೊಲೀಸರಿಂದ ರಕ್ಷಣೆ ಸಿಗುತ್ತೆ, ಪೊಲೀಸರಿಂದ ಭಯನೂ ಕೂಡ ಇರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಉದಾಹರಣೆಗೆ ನಮ್ಮ ರಾಜ್ಯದ ಅನೇಕ ಶಿಕ್ಷಣ ಸಚಿವರುಗಳಾಗಿದ್ದವರೆಲ್ಲರೂ ಕೂಡ ಉತ್ತಮ ಆಡಳಿತವನ್ನು ಮಾಡಿ ಒಳ್ಳೆಯ ಪರೀಕ್ಷೆಗಳು ನಡೆಸಿ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಕೆಲವು ಸರಿ ನಂಬರ್ 1ನೇ ಸ್ಥಾನಕ್ಕೂ ಬಂದಿದೆ, ಕೆಲವು ಸರಿ ನಂಬರ್ 2ನೇ ಸ್ಥಾನದಲ್ಲೂ ಕೂಡ ಅನೇಕ ಮಕ್ಕಳು ಅನೇಕ ಹುದ್ದೆಗಳನ್ನು ಕೂಡ ತೆಗೆದುಕೊಂಡಿರತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಶಿಕ್ಷಣ, ಆರೋಗ್ಯ ಮತ್ತು ನಮ್ಮ ಪೊಲೀಸ್ ಇಲಾಖೆ ಈ ಮೂರನ್ನೂ ಕೂಡ ಹೊರತುಪಡಿಸಿ ರಾಜಕಾರಣ ಮಾಡಿದ್ರೆ ನನ್ನ ದೃಷ್ಟಿಯಲ್ಲಿ ಒಳ್ಳೆಯದು ಅಂತೇಳಿ ನನ್ನ ಭಾವನೆ. ಸರ್, ಒಬ್ಬ ವಿದ್ಯಾರ್ಥಿ ನಾನು ವೈದ್ಯನಾಗಬೇಕು, ಜೀವಪರ ಕೆಲಸ ಮಾಡಬೇಕು, ಜೀವಪರ ವೃತ್ತಿ ನಂದಾಗಬೇಕು, ನಾನು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ತಾನೇ ಆತ್ಮಹತ್ಯೆಯ ದಾರಿ ಹಿಡಿತಾನೆ ಅಂದರೆ ಎಷ್ಟು ಕಲುಷಿತಗೊಂಡಿದೆ. ಮತ್ತು ಆತನಿಗೆ ಈ ಪ್ರಕರಣಗಳು, ಈ ಬೆಳವಣಿಗೆಗಳು ಎಂಥ ಏಟನ್ನು ಪೆಟ್ಟನ್ನು ಕೊಟ್ಟಿದ್ದಾರೆ ಸರ್. ನೋಡಿ, ನಾನು ದೊಡ್ಡ ವಿದ್ಯಾವಂತನಾಗಬೇಕು, ಒಂದು ವೈದ್ಯ ಆಗಬೇಕು, ಅಥವಾ ಯಾವುದೋ ಒಂದು ಇಂಜಿನಿಯರಿಂಗ್ ಆಗಬೇಕು, ನಾನು IAS ಓದಬೇಕು ಅಂಥೇಳಿ ಮಕ್ಕಳ ಆಸೆಗಳು 108 ಇರುತ್ತೆ. ಆ 108 ಇರ್ತಕ್ಕಂಥ ಆಸೆಗಳಲ್ಲಿ ಆ ಬಡ ಮಗು ಇರ್ಬೋದು, ಅಥವಾ ಮಧ್ಯಮ ವರ್ಗದ ಮಕ್ಕಳು ಇರ್ಬೋದು, ಅನುಕೂಲಸ್ಥರ ಮಕ್ಕಳಾಗ್ಬೋದು, ಒಬ್ಬೊಬ್ಬರ ಕುಟುಂಬದ ಮೇಲೆ ಒಂದೊಂದು ಥರ ಪರಿಣಾಮ ಬೀರೋದನ್ನು ನಾವು ಸಮಾಜದ ಮುಖ್ಯವಾಹಿನಿಯಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ, ಗಮನಿಸಿದ್ದೇವೆ. ಹಾಗಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಭಾರತೀಯ ಜನತಾ ಪಾರ್ಟಿಯವರು ಶುಚಿ ಮಾಡ್ತೀವಿ, ಸ್ವಚ್ಛ ಮಾಡ್ತೀವಿ ಅಂತೇಳಿ ಏನು ಶುಚಿ ಮಾಡಿದ್ದಾರೆ, ಸ್ವಚ್ಛ ಮಾಡಿದ್ದಾರೆ? ನಾನು ನಿಮ್ಮ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಕೇಳಬಯಸೋದಿಷ್ಟೇ, ನನಗೆ ಕೇವಲ 50 ದಿವಸ ಕೊಡಿ, ಈ ದೇಶವನ್ನು ಸುಂದರ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. 13 ವರ್ಷ ಆಯಿತು. ಪರೀಕ್ಷೆ ಮಕ್ಕಳಿಗೆ ಭವಿಷ್ಯವನ್ನೇ ರೂಪಿಸೋಕ್ಕಾಗದೇ ಇರ್ತಕ್ಕಂಥ ಪ್ರಧಾನಮಂತ್ರಿ ಭಾರತೀಯ ಜನತಾ ಪಾರ್ಟಿ ಇನ್ನೆಷ್ಟು ದಿನ ಇವ್ರಿಗೆ ಅವಕಾಶ ಕೊಡಬೇಕು? ಹಂಗಾಗಿ ಜನರನ್ನು ತಪ್ಪು ಲೋಕಕ್ಕೆ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೊರತು ಮಕ್ಕಳ ಭವಿಷ್ಯದ ಬಗ್ಗೆ ಇಲ್ಲಿವರೆಗೂ ಅವರು ಚಿಂತನೆ ಮಾಡಿಲ್ಲ. ಒಂದೇ ಒಂದು ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಲ್ಲ. 1 ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು. ಈಗ 13 ವರ್ಷದಲ್ಲಿ 1 ಕೋಟಿ ಉದ್ಯೋಗವನ್ನು ಕೂಡ ಕೊಟ್ಟಿಲ್ಲ ಅವರು. 12 24 26 ಕೋಟಿ ಮಕ್ಕಳಿಗೆ ಉದ್ಯೋಗ ಇಲ್ಲಿವರೆಗೂ ಸಿಗಬೇಕಾಗಿತ್ತು. 1 ಕೋಟಿನೂ ಇಲ್ಲಿವರೆಗೂ ಮಾಡಿಲ್ಲ ಅಂದಮೇಲೆ ಇನ್ನೇನು ದೇಶಕ್ಕೆ ಯಾತಕ್ಕೆ ಬೇಕು ಇವರು? ಇನ್ನೆಷ್ಟು ವರ್ಷಗಳ ಕಾಲ ಈ ದೇಶಕ್ಕೆ ಅನ್ಯಾಯ ಮಾಡಬೇಕು ಅಂದ್ಕೊಂಡಿದ್ದಾರೆ? ಸ್ವತಂತ್ರ ಪೂರ್ವದಲ್ಲಿ ಆದ ನಂತರ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆದ ಸನ್ನಿವೇಶದಲ್ಲಿ ಈ ದೇಶದಲ್ಲಿ ಅನ್ನಕ್ಕೆ ತೊಂದರೆ ಇತ್ತು, ಕುಡಿಯೋ ನೀರಿಗೆ ಹಾಹಾಕಾರ ಇತ್ತು, ಉಡುವ ಬಟ್ಟೆಗಳಿಗೆ ನಮಗೆ ಹಾಹಾಕಾರ ಇತ್ತು. ಅಂಥ ಸನ್ನಿವೇಶದಲ್ಲಿ ಈ ದೇಶವನ್ನು ಸುಂದರವಾದ ಕಲ್ಪನೆಯಲ್ಲಿ ಈ ನಾಡನ್ನು ಇಡೀ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರದವರೆಗೆ ಆವತ್ತಿನ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಆಡಳಿತ ಮಾಡಿ ಯಾವ್ಯಾವ ಹಂತದ ಬೆಳವಣಿಗೆ ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಿಟ್ಟಿದ್ದಾರೆ. ಆ ಥರದ್ದು ಒಂದೇ ಒಂದು ಉದಾಹರಣೆ ಈ ದೇಶದಲ್ಲಿ ಇಲ್ಲಿವರೆಗೂ ನಾವು ಇವರ ಆಡಳಿತದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇವ್ರ ಕೈಯಲ್ಲಿ ಅದನ್ನು ಮಾಡಲಿಕ್ಕೆ ಇವರು ತಯಾರು ಇಲ್ಲ, ಅವರು ಮಾನಸಿಕವಾಗೂ ಕೂಡ ತಯಾರಾಗಿಲ್ಲ. ಹಂಗಾಗಿ ಅವರು ಕೂಡಲೇ ಸರ್ಕಾರವನ್ನು ಡಿಸಾಲ್ವ್ ಮಾಡಿ ಸಾರ್ವಜನಿಕರ ಮುಂದಿನ ಬೆಳವಣಿಗೆಗೆ ಒಪ್ಪಿಸೋದು ಒಳ್ಳೆಯದು ಅಂತ ನನ್ನ ಭಾವನೆ. ಸರಿ, ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಇದೆ, ಅದರ ಒಳಗಡೆ ಒಂದು ದೊಡ್ಡ ವಿದ್ಯಾರ್ಥಿ ಹೋರಾಟ, ಅದರ ಪರಿಣಾಮ ಒಬ್ಬ ಕೇಂದ್ರ ಶಿಕ್ಷಣ ಸಚಿವನ ರಾಜೀನಾಮೆ. ಸರ್, ಈ ಒಂದು ಏನು ಬೆಳವಣಿಗೆ ಇದೆ, ಇದು ಬದಲಾವಣೆಯ ತಿರುವು ಅಂತ ನಂಬ್ತೀರಾ ಸರ್? 100ಕ್ಕೆ 200% ಬದಲಾವಣೆಯ ತಿರುವೆ. ಇಲ್ಲಿವರೆಗೂ ಕೂಡ ಕಳೆದ 13 ವರ್ಷಗಳಿಂದ ಕೇಂದ್ರ ಸರ್ಕಾರದ ಯಾವುದೇ ಒಬ್ಬ ಆಡಳಿತ ಮಾಡುವಂಥ ಮಂತ್ರಿ ನಾವೆಲ್ಲ ನಿಷ್ಕಳಂಕವಾಗಿ, ನಾವೆಲ್ಲ ಬಿಳಿಯ ಪರದೆಯ ಮೇಲೆ ಅಂತೇಳಿ ಹೇಳ್ತಾಯಿದ್ರು. ತಿಳಿಯಾದ ನೀರಿನ ರೂಪದಲ್ಲಿ ನಾವು ಈ ದೇಶದ ಉದ್ದಗಲಕ್ಕೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದರು. ಅಷ್ಟೆಲ್ಲ ಹೇಳ್ಕೊಂಡು ಕೂಡ ಅನೇಕ ಅವ್ಯವಹಾರಗಳನ್ನು ಮಾಡಿದ್ದಾರೆ, ಅನೇಕ ಹೋರಾಟಗಳು ಕೂಡ ನಡೆದಿದೆ. ಆದರೆ ಈ ವಿದ್ಯಾರ್ಥಿಗಳ ಹೋರಾಟದ ಮೂಲಕ
ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅನ್ಯಾಯ ಆಗಿ ಸುಮಾರು 3 ತಿಂಗಳಾಯಿತು. ಮೇ ತಿಂಗಳಿನಲ್ಲಿ ಪ್ರಾರಂಭ ಆದಂಥ ಅನ್ಯಾಯ ಇವತ್ತು ಜುಲೈ ಕೊನೆಗೆ ಬಂದಿದೆ. 3 ತಿಂಗಳಾದಮೇಲೆ ಒಬ್ಬ ಶಿಕ್ಷಣ ಸಚಿವ ರಾಜೀನಾಮೆ ಕೇಳಿ, ಅದು ಹೋರಾಟ ಮಾಡಿ ಒಡಿಸ್ಕೊಂಡು ಬಡಿಸ್ಕೊಂಡು ಅವಮಾನ ಮಾಡಿಕೊಂಡು ಮಕ್ಕಳಿಗೆ ಆಘಾತವಾದಂಥ ಪರಿಣಾಮವನ್ನು ಕೊಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡು ರಾಜೀನಾಮೆ ಕೊಡ್ತಾರೆ ಅಂತಂದರೆ ಇವರಿಗೆ ಅಧಿಕಾರದ ಮೇಲೆ ಎಷ್ಟು ದುರಾಸೆ, ಎಷ್ಟು ದುರಾಭಿಮಾನ ಇದೆ ಅನ್ನೋದ್ರ ಇದ್ರ ಮೂಲಕನೇ ನಮಗೆ ಗೊತ್ತಾಗುತ್ತೆ. ಹಂಗಾಗಿ ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟಿರೋದು ಕೂಡ ಭಾರತೀಯ ಜನತಾ ಪಾರ್ಟಿ ಆಡಳಿತಕ್ಕೆ ಒಂದು ದೊಡ್ಡ ಹಿನ್ನಡೆ. ಇದರ ಮೂಲಕ ಮುಂದಿನ ದಿನಗಳಲ್ಲಿ ಯಾವ್ಯಾವ ಅನ್ಯಾಯಗಳನ್ನು ಈ ದೇಶದಲ್ಲಿ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಹಂತ ಹಂತವಾಗಿ ನಮ್ಮ ಹೋರಾಟದ ಮೂಲಕ, ಸಂಘಟನೆಗಳ ಮೂಲಕ, ರಾಜಕೀಯ ವಿರೋಧ ಪಕ್ಷಗಳ ಮೂಲಕ ಅನೇಕ ರಾಜ್ಯದ ವಿರೋಧ ಪಕ್ಷದವರು ಇದರ ವಿರುದ್ಧ ನಿಂತಿದ್ದಾರೆ. ಅನೇಕ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗುತ್ತೆ. ತಕ್ಷಣದಲ್ಲೇ ಗೃಹ ಮಂತ್ರಿಗಳು ಕೂಡ ಆದಷ್ಟು ಬೇಗ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿಗೆ ಅವರು ಕೂಡ ಸಿದ್ಧ ಆಗಬೇಕು ಅಂತೇಳಿ ಇದು ಒಂದು ಉದಾಹರಣೆ ಮೂಲಕ ನಿಮ್ಮ ಮೂಲಕ ಹೇಳಕ್ಕೆ ಬಯಸ್ತೇನೆ. ಸರ್, ಸಂದರ್ಶನದ ಕೊನೆಯ ಒಂದು ಪ್ರಶ್ನೆ ಸರ್. ಈಗ ವಿದ್ಯಾರ್ಥಿ ಹೋರಾಟ ನೀವು ಪ್ರಾರಂಭದಿಂದ ಗಮನಿಸಿದ್ದೀರಾ. ಈ ಒಂದು ವಿದ್ಯಾರ್ಥಿ ಹೋರಾಟ ಸ್ವಯಂ ಪ್ರೇರಿತ ಅಂತೀರಾ ಅಥವಾ ಇದು ರಾಜಕೀಯ ಪ್ರೇರಿತ? ಖಂಡಿತ ಇಲ್ಲ. ನೋಡಿ, ಮನುಷ್ಯ ಎಲ್ಲಿವರೆಗೂ ತಾನೇ ತಲೆ ಬಗ್ತಾನೆ ಹೇಳಿ? ಒಂದು ಸ್ವಲ್ಪ ಅಂದ್ಕೊಂಡು ನಾನು ಉಸಿರೇ ಹೋಗ್ಬಿಡುತ್ತೆ, ನನಗೆ ಜೀವನದಲ್ಲಿ ಇನ್ನೇನು ಉಳಿದೇ ಇಲ್ಲ ಅನ್ನುವ ಕಾಲಕ್ಕೆ ಯಾರು ಎದ್ದೇಳಲೇಬೇಕು. ಆ ಕಾಲ ಈಗ ವಿದ್ಯಾರ್ಥಿಗಳ ಮೂಲಕ ಪ್ರಾರಂಭ ಆಗಿದೆ. ಯಾವ ವಿದ್ಯಾರ್ಥಿ ಹೋರಾಟ ಪ್ರಾರಂಭ ಆಗುತ್ತೋ ಆವತ್ತಿಗೆ ಆ ಸರ್ಕಾರಗಳ ಆಡಳಿತ ಇಲ್ಲಿವರೆಗೂ ಕೂಡ ನಿರ್ಮೂಲ ಆಗಿರೋದು ನಮ್ಮ ಕಣ್ಣು ಮುಂದೆನೇ ನಿರ್ದೇಶನಗಳು ಸಾಕಷ್ಟು ವರ್ಷಗಳಿಂದ ನಾನು ವಿದ್ಯಾರ್ಥಿ ಜೀವನದ ನಾಯಕನಾಗಿ, ವಿದ್ಯಾರ್ಥಿ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗಿಯಾಗಿ, NSUIನ ಕಾರ್ಯಕರ್ತನಾಗಿ ಆ ವಿದ್ಯಾರ್ಥಿಗಳ ಭಾವನೆ ಮತ್ತು ಸಂಘಟನೆ ಹೋರಾಟದಿಂದ ಬಂದು ನನಗೆ ಅದರ ಭಾವನೆಗಳು ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ವಿದ್ಯಾರ್ಥಿಗಳ ಹೋರಾಟ ಸತತವಾಗಿರಬೇಕು. ಅವರು ಯಾವುದೇ ಹಿನ್ನೆಲೆ ಇಲ್ಲದೆ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ತಮ್ಮ ಹಕ್ಕುಗಳಿಗೆ ಧಕ್ಕೆ ಬಂದಾಗ, ತಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಅನ್ಯಾಯ ಆಗ್ತಿದೆ ಅಂತಂದಾಗ ಅವ್ರ ಮೇಲೆ ಬರಬೇಕು. ಹಿಂದೆ ಎಲ್ಲ ಅನೇಕ ಸಂಘಟನೆಗಳಿದ್ದವು. ಅದ್ರ ಮೂಲಕ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬೀದಿಗೆ ಬರ್ತಾಯಿದ್ರು. ನಮ್ಮ ಕೆಲಸ ಇವತ್ತಾಗೋದು ನಾಳೆ ಆಗೋದು ಇವತ್ತೇ ಆಗ್ತಾಯಿತ್ತು. ಇವತ್ತು ಎಲ್ಲಿ ಹೋರಾಟ ಇದೆ? ಯಾವ ಶಾಲಾ ಕಾಲೇಜುಗಳ ಮಕ್ಕಳು ಈಚೆಗೆ ಬರ್ತಾ ಇದ್ದಾರೆ? ಎಲ್ಲ ಮಕ್ಕಳನ್ನು ಕೂಡ ನಮ್ಮ ಪೋಷಕರು ಅಯ್ಯೋ ಬೇಡಪ್ಪ ನಿನಗೇನೋ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತೇಳಿ ಭಯದ ವಾತಾವರಣವನ್ನು ಕೂಡ ನಮ್ಮ ಪೋಷಕರೇ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ದೇಶದಲ್ಲಿ ಇದು ಅನ್ಯಾಯ ಮಟ್ಟಕ್ಕೆ ಈ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದಾಗ ದೇಶದ ಎಲ್ಲ ನಾಗರಿಕರು ಕೂಡ ಇಂಥ ಹೋರಾಟಗಳಲ್ಲಿ ಇಳಿಬೇಕು. ನಮ್ಮ ವಿರುದ್ಧ ಏನು ಈ ಪ್ರಜಾಪ್ರಭುತ್ವದ ಹಿನ್ನಡೆಗೆ ಯಾರೆಲ್ಲ ಇದರ ಮುಖಂಡಗಳಿದ್ದಾರೆ, ಇದರ ಭಾವನೆಯನ್ನು ಹೊಂದುವಂಥವ್ರು ಯಾರಿದ್ದಾರೆ ಅವರೆಲ್ಲರ ವಿರುದ್ಧ ಕೂಡ ಹೋರಾಟ ಮಾಡಬೇಕು ಅಂತೇಳಿ ನಾನೆಲ್ಲ ನಾಗರಿಕರಲ್ಲಿ ವಿನಂತಿ ಮಾಡ್ತೇನೆ. ಅದು ನಾವಾಗಲಿ ಇನ್ನೊಬ್ಬರಾಗಲಿ ಹೋರಾಟದ ಮೂಲಕ ನಿಮ್ಮ ಹಕ್ಕುಗಳನ್ನು ಸ್ವೀಕಾರ ಮಾಡಿ, ಹೋರಾಟದ ಮೂಲಕ ನೀವು ಅಧಿಕಾರವನ್ನು ತೆಗೆದುಕೊಳ್ಳಿ ಅಂತೇಳಿ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಹಾಗಾಗಿ ಅವರ ಹೇಳಿದಂಥ ನುಡಿಯ ಆಧಾರದ ಮೇಲೆ ಇಡೀ ಭಾರತ ದೇಶದ 140 ಕೋಟಿ ಜನರು ಕೂಡ ಪ್ರಜ್ಞಾವಂತರಾಗಿ ನಮ್ಮ ಹಕ್ಕುಗಳು ನಮಗೆ ಧಕ್ಕೆ ಆದಾಗ, ನಮಗೆ ಅನಾನುಕೂಲಗಳಾಗುವ ಸನ್ನಿವೇಶ ಬಂದಾಗ ಎಲ್ಲರೂ ಕೂಡ ಹೋರಾಟ ಭಾವನೆಯನ್ನು ರೂಢಿಸ್ಕೊಂಡು ಹಿಡಿದು ನಮ್ಮ ವಿರೋಧ ಇರ್ತಕ್ಕಂಥವ್ರನ್ನ ಜಾಗೃತಿಗೊಳಿಸಬೇಕು, ನಮಗೆ ಸಿಗುವಂಥ ಹಕ್ಕುಗಳನ್ನು ಪಡೆದುಕೊಳ್ಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ನನ್ನೆಲ್ಲ ನಾಗರಿಕರಿಗೂ ಕೂಡ ಇಂಥ ಭಾವನೆಗಳನ್ನು ರೂಢಿಸ್ಕೊಂಡು ನೀವೆಲ್ಲರೂ ಕೂಡ ನಿಮಗೆ ತೊಂದರೆಗಳಾದಾಗ, ನೋವಾದಾಗ ಬೀದಿಗಿಳಿದು ಹೋರಾಟವನ್ನು ಕೂಡ ಮಾಡಬೇಕು ಅಂತ ಹೇಳ್ಕೊಳ್ಳೋ ಜೊತೆಯಲ್ಲಿ ರೈತ ಚಳುವಳಿ ಸುಮಾರು 2 ವರ್ಷಗಳ ಕಾಲ ಉತ್ತರ ಭಾರತದಲ್ಲಿ ನಡೀತು. ಏನು ಬದಲಾವಣೆ ಆಯಿತು? ಏನು ಪರಿಣಾಮ ಆಯಿತು? ಒಬ್ಬ ಮಂತ್ರಿ ರಾಜೀನಾಮೆ ಕೊಡೋಕ್ಕಾಗಲಿಲ್ಲ. ಸರ್ಕಾರ ಹೋಗೇ ಬಿಡುತ್ತೆ ಅಂತ ಅಂದ್ಕೊಂಡಿದ್ರು. ಇಡೀ ರೈತರು 1 ವರ್ಷ 2 ವರ್ಷಗಳ ಕಾಲ ಸತತವಾಗಿ ಹೋರಾಟ ಮಾಡಿದ್ರು ಕೂಡ ರೈತರಿಗೆ ಒಂದು ನಯ ಪೈಸೆಯ ಬದಲಾವಣೆ ಮತ್ತು ಬೆಳವಣಿಗೆಯನ್ನು ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ನಾಯಕರು ಮಾಡಿಲ್ಲ. ಹಾಗಾಗಿ ಒಂದು ಕಡೆ ರೈತರಿಗೆ ಅನ್ಯಾಯ ಮಾಡಿದ್ದಾರೆ, ಈಗ ಬೆಳೆಯುವಂಥ ಮಕ್ಕಳ ಭವಿಷ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಯಲ್ಲಿ ಕಂಪ್ಲೀಟ್ 100ಕ್ಕೆ 100 ಶೂನ್ಯದ ವಾತಾವರಣ ಈ ದೇಶದಲ್ಲಿದೆ. ಹಾಗಾಗಿ ಎಲ್ಲರೂ ಕೂಡ ಒಂಥರ ಭಯದ ವಾತಾವರಣ, ಕತ್ತಲೆಯ ಮನೆಯಲ್ಲಿರುವಂಥ ವಾತಾವರಣವನ್ನು ಭಾರತೀಯ ಜನತಾ ಪಾರ್ಟಿಯವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕು ನಿಮ್ಮ ಆಡಳಿತ, ದಯಮಾಡಿ ನೀವೆಲ್ಲರೂ ಕೂಡ ಮನೆಗೆ ಹೋಗಲಿಕ್ಕೆ ತಯಾರಾಗಿ ಅಂತೇಳಿ ನಿಮ್ಮ ವಾಹಿನಿ ಮೂಲಕ ನಾನೆಲ್ಲ ನಾಗರಿಕರು ಕೂಡ ವಿನಂತಿಯನ್ನು ಮಾಡ್ತಾ ನೀವೆಲ್ಲ ಜಾಗೃತಿಯಿಂದ ಎಚ್ಚರಿಕೆಯಿಂದ ಇದ್ದು ಈ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತೇಳಿ
ಬಾಬಾ ಸಾಹೇಬ್ ಸಂವಿಧಾನಕ್ಕೆ ಹೆಚ್ಚು ಮಹತ್ವ ಬರ್ತಕ್ಕಂಥ ಒಂದು ಶಕ್ತಿಶಾಲಿ ಪ್ರಜೆಗಳಾಗಿ ನೀವೆಲ್ಲರೂ ಕೂಡ ದೇಶವನ್ನು ಕಾಪಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ಈ ಒಂದು ಸಂದರ್ಶನ ಮೂಲಕ ನಿಮಗೆ ಮತ್ತು ನನ್ನ ಜನರಿಗೆ ಅಭಿನಂದನೆಗಳು, ನಮಸ್ಕಾರಗಳು. ಎಲ್ಲರಿಗೂ ಕೂಡ ಶುಭವಾಗಲಿ. ಎಸ್, ನಮ್ಮ ಮೀಡಿಯಾ ಮಿರರ್ನ ಸಂದರ್ಶನದಲ್ಲಿ ಭಾಗಿಯಾಗಿ ಸರ್ ತಾವು ನಮ್ಮ ಪ್ರಶ್ನೆಗಳಿಗೆ ಮುಕ್ತವಾಗಿ ಉತ್ತರಗಳನ್ನ ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ. ಸ್ನೇಹಿತರೆ, ಮತ್ತೊಂದು ಸಂದರ್ಶನದಲ್ಲಿ ಮತ್ತೋರ್ವ ಅತಿಥಿಯರೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.